ಕ್ಲಾಸ್ 9 ಸ್ಟೂಡೆಂಟ್ಸ್, ಇವತ್ತಿಂದ ನಿಮಗೆ ಸೈನ್ಸ್ ಕಷ್ಟ ಆಗಲ್ಲ. ಯಾಕೆ ಅಂದ್ರೆ ನಾವು ಸೈನ್ಸ್ ರಿಲೇಟೆಡ್ ಟಾಪಿಕ್ಸ್ ನ ಈಸಿಯಾಗಿ ಮತ್ತೆ ಫನ್ ಆಗಿ ಕನ್ನಡದಲ್ಲೂ ಹೇಳ್ಕೊಡ್ತೀವಿ. ಇವಾಗ ಸೆಲ್ ಮೆಂಬ್ರೇನ್ ಬಗ್ಗೆ ತಿಳ್ಕೊಳ್ಳೋಣ. ಸೆಲ್ ಮೆಂಬ್ರೇನ್ ಯಾವಾಗ್ಲೂ ಆನಿಮಲ್ಸ್ ಅಲ್ಲಿ ಮಾತ್ರ ಇರುತ್ತೆ, ಪ್ಲಾಂಟ್ಸ್ ಅಲ್ಲೂ ಇರುತ್ತೆ, ಬಟ್ ಅದು ಔಟರ್ ಮೋಸ್ಟ್ ಲೇಯರ್ ಆಗಿ ಇರಲ್ಲ. ಪ್ಲಾಂಟ್ಸ್ ಅಲ್ಲಿ ಔಟರ್ ಮೋಸ್ಟ್ ಲೇಯರ್ ಬಂದು ಸೆಲ್ ವಾಲ್ ಆಗಿರುತ್ತೆ, ಸೆಕೆಂಡ್ ಲೇಯರ್ ಬಂದು ಸೆಲ್ ಮೆಂಬ್ರೇನ್ ಆಗಿರುತ್ತೆ. ಸೊ ನಾವಿವತ್ತು ತಿಳ್ಕೊಳ್ಳೋಣ ಸೆಲ್ ಮೆಂಬ್ರೇನ್ ಇಂದ ಏನೇನು ಉಪಯೋಗ ಆಗುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಒಂದು ಮನೆನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಒಂದು ಮನೆಗೆ ಹೆಂಗೆ ನಿಮಗೆ ವಾಲ್ ಎಲ್ಲ ಕನ್ಸ್ಟ್ರಕ್ಟ್ ಆಗಿರುತ್ತೆ, ಹಂಗೇನೆ ಸೆಲ್ ಮೆಂಬ್ರೇನು ನಮಗೆ ಒಂದು ಕನ್ಸ್ಟ್ರಕ್ಟೆಡ್ ಬೌಂಡ್ರಿ ತರ. ಮನೆಗೆ ಯಾರೇ ಆದ್ರೂ ಒಂದು ಸ್ಟ್ರೇಂಜರ್ ಅಥವಾ ಯಾರಿಗೆ ಗೊತ್ತಿಲ್ಲದೆ ಇರೋರು ಒಳಗಡೆ ಈಸಿಯಾಗಿ ಹೆಂಗ್ ಬರಕ್ಕಾಗಲ್ವೋ, ಹಂಗೇನೆ ನಮ್ಮ ಸೆಲ್ ಒಳಗಡೆಗಿನ್ವೆ ಯಾವುದೇ ತರದ್ದು ಬ್ಯಾಕ್ಟೀರಿಯಾ ಅಥವಾ ವೈರಸ್ ಅಥವಾ ಎನಿ ಕೈಂಡ್ ಆಫ್ ಪ್ಯಾಥೋಜನ್ ಇವತ್ತು ಎಂಟರ್ ಆಗಕ್ಕೆ ಆಗಲ್ಲ. ಬಿಕಾಸ್ ಇಟ್ ಇಸ್ ಲೈಕ್ ಅ ಬೌಂಡ್ರಿ, ಒಂದು ಸೆಕ್ಯೂರಿಟಿ ತರ ನಿಂತಿರುತ್ತೆ. ನಮ್ಮ ಸೆಲ್ ಒಳಗಡೆ ಏನಾದ್ರೂ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಏನಾದ್ರೂ ಕ್ರಿಯೇಟ್ ಆಗಿದ್ರು ಅಥವಾ ಪ್ರೊಡ್ಯೂಸ್ ಆಗಿದ್ರು ಅದನ್ನು ಈಸಿಯಾಗಿ ಹೊರಗೆ ಹೋಗಕ್ಕಾಗಲ್ಲ. ಇರೋದ್ರಿಂದ ನಮಗೆ ಯಾವುದೇ ತರದ ಕೆಟ್ಟ ಕೀಟಾಣುಗಳು ಒಳಗಡೆ ಬರಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಒಳಗಡೆ ಏನೇ ಆಗಿರೋಂಥ ಉಪಯುಕ್ತ ವಸ್ತುಗಳು ಹೊರಗಡೆ ಹೋಗಕ್ಕಾಗಲ್ಲ. ಇದಕ್ಕೆ ನಮಗೆ ಸೆಲ್ ಮೆಂಬ್ರೇನ್ ತುಂಬಾನೇ ಇಂಪಾರ್ಟೆಂಟ್. So thank you so much and follow our page for more such amazing reels.